ನವೋದಯ ವಿದ್ಯಾಸಂಘದ 2024-29ನೇ ಸಾಲಿನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಡಿ ಕಾಳೇನಹಳ್ಳಿ ಆನಂದ್ ಕುಮಾರ್ ಆಯ್ಕೆಯಾದರು. ನವೋದಯ ವಿದ್ಯಾಸಂಘದ 2024-29ನೇ ಸಾಲಿನ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆ ನಡೆಯಿತು. ಪಟ್ಟಣದ ನವೋದಯ ಶಾಲೆಯ ಆವರಣದಲ್ಲಿ ಬೆಳಗ್ಗೆಯಿಂದ ಶಾಂತಿಯುತ ಮತದಾನ ನಡೆಯಿತು. 13 ಸ್ಥಾನಗಳಿಗೆ 36 ಜನ ಸ್ಪರ್ಧಿಗಳು ಸ್ಪರ್ಧಿಸಿದ್ದು, ಈ ಚುನಾವಣೆ ಪ್ರಕ್ರಿಯೆಯಲ್ಲಿ 13 ಮಂದಿ ನಿರ್ದೇಶಕರು ಚುನಾಯಿತರಾದರು. 3 ಜನ ಹಾಲಿ ನಿರ್ದೇಶಕರು ಜಯ ಸಾಧಿಸಿದರೆ 4 ಮಂದಿ ಹಾಲಿ ನಿರ್ದೇಶಕರು ಪರಾಜಿತರಾದರು. 10 ಜನ ಹೊಸ ನಿರ್ದೇಶಕರು ಭರ್ಜರಿ ಜಯ ಸಾಧಿಸಿದರೆ 2 ಜನ ಮಾಜಿ ನಿರ್ದೇಶಕರುಗಳು ಸೋಲನ್ನು ಅನುಭವಿಸಿದರು. ನವೋದಯ ವಿದ್ಯಾಸಂಸ್ಥೆ ಸಂಸ್ಥಾಪಕ ಕುಟುಂಬಸ್ಥರು ಹಾಗೂ ಮಾಜಿ ಅಧ್ಯಕ್ಷರಾದ ಆದಿಶೇಷ ಕುಮಾರ್ ಸೋಲನ್ನು ಅನುಭವಿಸಿದರು. ನವೋದಯ ವಿದ್ಯಾಸಂಘದ ಆಯ್ಕೆಗೊಂಡ ನಿರ್ದೇಶಕರುಗಳೆಂದರೆ ಗನ್ನಿ ಗಿರೀಶ್, ರಂಗೇಗೌಡ, ಶರತ್, ಮುರಾರ್ಜಿ ಮಂಜಣ್ಣ, ಸಿಟಿ ಕುಮಾರಸ್ವಾಮಿ, ಜಲೇಂದ್ರ ಕುಮಾರ್, ರಾಘವೇಂದ್ರ, ಆದರ್ಶ್, ಕೆಆರ್ ಶಿವಕುಮಾರ್, ಡಾಕ್ಟರ್ ಶೇಷಶಯನ, ಎಂಎನ್ ಸಂತೋಷ್, ಡಾಕ್ಟರ್ ಪ್ರಮೋದ್, ಆನಂದ್ ಕುಮಾರ್ ಆಯ್ಕೆಗೊಂಡರು. ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ. ಮತ್ತು ಯಾವುದೇ ನನ್ನ ಹಿತಶತ್ರುಗಳು ತಮ್ಮ ಪತ್ರಿಕೆಗಳಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಆಗಿ, ಅಂದರೆ ಅವಹೇಳನಕಾರಿಯಾಗಿ ನಾನು ಮಾತಾಡದ ಹೋದರೂ ಅದನ್ನು ಬಿಂಬಿಸಿ ನನ್ನನ್ನು ಸೋಲಿಸಲು ಪ್ರಯತ್ನ ಪಟ್ಟರು. ಅದನ್ನು ಕಿವಿಗೊಡದೆ ನನ್ನ ಎಲ್ಲ ಗೌರವಾನ್ವಿತ ನವೋದಯ ಸಂಘದ ಮತದಾರ ಬಂಧುಗಳು ನನಗೆ ಮತ ಕೊಟ್ಟು ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ದೀರಿ. ನಾನು ನಿಮ್ಮ ನಿರೀಕ್ಷೆಗೆ ಹುಸಿ ತರದೆ ನನ್ನ ನವೋದಯ ಸಂಘದ ಅಭಿವೃದ್ಧಿಗೆ ಸಹಕರಿಸ್ತೀನಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ.